ಸರ್ ನಮಸ್ಕಾರ. ಇದು ದೀಪಕ್ ಅಂತ ಯಾವ್ದಾದ್ರು ಹುಡುಗ ಇಲ್ಲ ಸರ್, ಇಲ್ಲಿ ಯಾರು ಬಂದಿಲ್ಲ ಅಲ್ಲಿ ಸರ್. ಅಲ್ಲ, ಅವನು ಮುಂಬೈಯಿಂದ ಬಂದು ಜಾಯ್ನ್ ಆಗಿದ್ದಂತೆ. ಇಲ್ಲ ಸರ್, ಅಂತ ಯಾರು ಬಂದಿಲ್ಲ ಸರ್ ಇಲ್ಲಿ. ಸರ್ ಒಂದು ನಿಮಿಷ, ಇಲ್ಲಿ ದೀಪಕ್ ಅಂತ ಬಾಂಬೆಯಿಂದ ಬಂದಿದ್ರು. ಇಲ್ಲ, ನನಗೆ ಗೊತ್ತಿಲ್ಲ ಸರ್. ಸರ್ ಇಲ್ಲಿ ರೀಸೆಂಟಾಗಿ ದೀಪಕ್ ಅಂತ ಯಾರಾದ್ರು ಬಾಡಿಗೆಗೆ ಮನೆ ತಗೊಂಡಿದ್ದಾರಾ? ಇಲ್ಲ, ಗೊತ್ತಿಲ್ಲ ಸರ್. ಹಲೋ ಸುಬ್ಬು. ಮತ್ತು ದೀಪಕ್ ಎಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲೂ ಹುಡುಕ್ತೆ, ಅವ್ನು ಹೋಗ್ತಿದ್ದ ಹೋಟ್ಲು, ಅವ್ನು ಬರ್ತಾ ಇದ್ದಿದ್ದು ಬೇಕ್ರಿ, ಇನ್ನೂ ಸುಮಾರು ಜಾಗದಲ್ಲಿ ಹುಡುಕ್ತೆ, ಆದರೆ ಎಲ್ಲೂ ಸಿಗ್ತಾ ಇಲ್ಲ. ನಾನು ಅಷ್ಟೇ ಸುಬ್ಬು, ಅವ್ನು ಇದ್ದಿದ್ದ ಜಾಗದಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹುಡುಕ್ದೆ. ಅವ್ನ ಬಗ್ಗೆ ಯಾರಿಗೂ ಇನ್ಫಾರ್ಮೇಷನೇ ಗೊತ್ತಿಲ್ಲ. ಒಂದು ಇನ್ಫಾರ್ಮೇಷನ್ ಅಂತೂ ಪಕ್ಕ ಆಯಿತು, ಈಗ ಸದ್ಯಕ್ಕೆ ಅವ್ನು ಇಲ್ಲಿ ಇಲ್ವಂತೆ. ನೀವೆಲ್ಲಿದ್ರೆ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. 2 ನಿಮಿಷ ವೆಯ್ಟ್ ಮಾಡಿ ಅಷ್ಟೇ. ಬೇಡ ಮುತ್ತು, ನೀವೆಲ್ಲಿದ್ರೆ ಅಲ್ಲೇ ರೀ, ನಾನೇ ಬರ್ತೀನಿ ಒಂದು ಸ್ವಲ್ಪ ಹೊತ್ತು. ಸರಿ ಸರಿ ಬನ್ನಿ. ಏನು ಮಾಡೋದು ಸುಬ್ಬು, ಆ ದೀಪಕ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಲ್ವಲ್ಲ? ಅವನ ಬಗ್ಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿಯಾಗಿದೆ ಮತ್ತು ನಾನು ಹೇಳಿದ್ನಲ್ಲ, ಅವನು ಕೆಲಸ ಮಾಡ್ತಿದ್ದ ಜಾಗ, ಅವ್ನು ಹೋಗ್ತಿದ್ದ ಹೋಟ್ಲು ಎಲ್ಲ ಕಡೆ ಹುಡುಕ್ತೆ. ಜೊತೆಗೆ ಜೂಜು, ಇಸ್ಪಿಟು, ಕುಡ್ತಾ ಅಂತ ಒಂದಷ್ಟು ಕೆಟ್ಟ ಚಟಗಳನ್ನ ಮೈಗತ್ತಿಸ್ಕೊಂಡಿದ್ದ. ಆ ಜಾಗದಲ್ಲೂ ಹೋಗಿ ಹುಡುಕ್ತೆ. ಅಯ್ಯೋ ದೇವ್ರೆ, ಅವ್ನು ಇಷ್ಟೆಲ್ಲ ದುಶ್ಚಟಗಳಿದೆಯಾ? ಆ ದೀಪಕ್ ನೀವು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ. ಅವನ ಮೇಲೆ ಎಲ್ಲೂ ಒಳ್ಳೆ ಒಪಿನಿಯನೇ ಇಲ್ಲ, ಬರೀ ಕೆಟ್ಟ ಒಪಿನಿಯನ್ ಇದೆ. ಅವ್ನು ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನಂತೆ, ಅಷ್ಟು ದೊಡ್ಡ ಫ್ರಾಡ್ ಅಂತ ಅವನು. ಅಯ್ಯೋ, ಇಂಥವನ್ನ ನಮ್ಮ ಅಂಜಲಿ ಅಮ್ಮವ್ರು ಹೇಗೆ ಪ್ರೀತಿಸಿದ್ರು, ಹೇಗೆ ಮದುವೆ ಆದರು? ಅದ್ರ ಹಿಂದೆ ದೊಡ್ಡ ಪಿತೂರಿನೇ ಇದೆ ಮುತ್ತು. ಆ ದೀಪಕ್ ದುಡ್ಡು ಕೊಟ್ಟು ಅಂಜಲಿ ಅವ್ರ ಹಿಂದೆ ಪ್ರೀತಿ ನಾಟಕ ಮಾಡಕ್ ಬಿಟ್ಟಿದ್ದೆ ರಾಜೇಶ್ವರಿ. ಏನು ಹೇಳ್ತಾ ಇದ್ದೀರಾ ಸುಬ್ಬು? ಹೌದು ಮುತ್ತು, ಆ ದೀಪಕ್ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಅವನೇ ನನಗೆ ವಿಷಯ ಎಲ್ಲ ಹೇಳಿದ್ದು. ಅಯ್ಯೋ ದೇವ್ರೆ, ನಮ್ಮ ತಲೆಯವ್ರ ಜೊತೆ ಇಟ್ಕೊಂಡು ನಮ್ಮ ತಲೆಯವರಿಗೆ ಮೋಸ ಮಾಡ್ತಿದ್ದಾರಲ್ಲ. ಇಂಥ ನಂಬಿಕೆ ದ್ರೋಹಿಗಳನ್ನ ಸುಮ್ಮನೆ ಬಿಡಬಾರ್ದು ಸುಬ್ಬು. ಈಗಲೇ ಹೋಗಿ ಅವಳು ಕೊಂದು ಹಾಕ್ಬಿಡ್ತೀನಿ. ಇಷ್ಟು ಸಮಾಧಾನ ಮಾಡ್ಕೊಳ್ಳಿ. ಈಗ ನಾವು ದುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ. ಈಗಾಗಲೇ ಕೊನೆ ಹಂತದಲ್ಲಿ ಇದ್ದೀವಿ. ಈ ಟೈಮಲ್ಲಿ ದೀಪಕ್ ನಮ್ಮ ಕೈಗೆ ಸಿಕ್ಕಿದ್ರೆ ಸಾಕು, ಸಾಕ್ಷಿ ಸಮೇತ ನಿಮ್ಮ ಯಜಮಾನ ಮುಂದೆ ನಿಲ್ಲಿಸ್ಬೋದು. ಆದರೆ ಆ ದೀಪಕ್ ಎಲ್ಲಿದ್ದಾನೆ ಏನೋ ಅದೇ ಗೊತ್ತಾಗ್ತಿಲ್ವಲ್ಲ. ಅವನೀಗ ಗೋವಲ್ಲಿ ಒಂದು ಕ್ಯಾಸಿನೋಲ್ ಇದ್ದಾನಂತೆ. ಗೋವಾದಲ್ಲ? ನೀವೇನು ಯೋಚನೆ ಮಾಡಬೇಡಿ. ಗೋವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರಿಗೆ ಇವನ ಬಗ್ಗೆ ವಿಚಾರಿಸೋಕೆ ಹೇಳಿದ್ದೀನಿ. ಅವ್ನು ಸಿಕ್ಕಿದ ತಕ್ಷಣ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತಾರೆ. ಹಾಗೇನಾದರೂ ಆಗ್ಬಿಟ್ರೆ ಅವನ್ನ ಕರ್ಕೊಂಡೋಗಿ ಯಜಮಾನ ಮುಂದೆ ನಿಲ್ಲಿಸಿ ಇರೋ ಸತ್ಯನೆಲ್ಲ ಬಾಯಿ ಬಿಡಿಸ್ಬೋದು. ಅದೆಲ್ಲ ಬೇಗ ಆಗಬೇಕು ಮುತ್ತು. ಮೊದಲೇ ನಿಮ್ಮ ಯಜಮಾನರು ನನ್ನ ಅಂಜಲಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆ ಮದುವೆ ನಡಿಬಾರ್ದು. ಆ ಮದುವೆ ನಡಿಬಾರ್ದು ಅಂದರೆ ನಮಗಿರೋದು ಒಂದೇ ದಾರಿ, ಆ ದೀಪಕ್ನ ಕರ್ಕೊಂಡು ಬರೋದು. ನಾವು ಕಷ್ಟದಲ್ಲಿದ್ದಾಗ ಆ ದೇವರು ಬಂದು ಸಹಾಯ ಮಾಡ್ತಾನೆ ಅಂತ ಕೇಳಿದ್ದೆ. ಈ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ನಮ್ಮ ಯಜಮಾನರು ನಮ್ಮ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ. ನಿಮ್ಮ ಋಣ ನಮ್ಮ ಮೇಲಿದೆ. ಚಿಂತೆ ಮಾಡಬೇಡಿ ಸುಬ್ಬು. ನಿಮ್ಮ ಪ್ರೀತಿ, ನಿಮ್ಮ ಬದುಕು ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಸರಿ, ಬನ್ನಿ ಹೊರಡೋಣ. ಆದರೆ ನಾವು ಹೇಳೋವರೆಗೂ ರಾಜೇಶ್ವರಿ ಬಗ್ಗೆ ನಮಗೆ ಗೊತ್ತಾಗಿದೆ ಅಂತ ರಾಜೇಶ್ವರಿ ಗೊತ್ತಾಗಬಾರದು. ಸರಿ. ಎಚ್ಚರ ದಪ್ಪನಾಗಾರ ಸಪೋರ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ತಪ್ಪು ತಿಳ್ಕೊಬೇಡಿ ಮೇಡಮರೇ. ಈ ಮನೆಯವರಿಗೆ ಏನಾದರೂ ಸತ್ಯ ಗೊತ್ತಾಯ್ತು ಅಂದರೆ
ಈ ಮನೆ ಯಜಮಾನ ಗನ್ ತಗೊಂಬಂದು ನಮ್ಮನ್ನೆಲ್ಲ ಡಿಶಮ್ 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 ಅಂತ ಉಡಾಯಿಸ್ಬಿಡ್ತಾನೆ, ಅಥವಾ ಆ ಯಜಮಾನಿಗೆ ಹೆದರ್ಕೊಂಡು ನಾವೆಲ್ಲ ಜೂಟ್ ಅಂತ ಓಡೋಗ್ಬೇಕಾಗತ್ತೆ. ಅದ್ರ ಬದಲು ನೀವು ಒಂದು ಸ್ವಲ್ಪ ಹೊತ್ತು ಮ್ಯೂಟ್ ಆಗಿದ್ರೆ ನಾಳೆ ಅಷ್ಟೊತ್ತಿಗೆ ಆ ಅಂಜಲಿ ಮತ್ತು ಕಾರ್ತಿಕೇಯನ ಮದುವೆ ಆಗುತ್ತೆ. ಅವರಿಬ್ಬರದು ಮದುವೆ ಆಗ್ಬಿಟ್ರೆ ಅಂಜಲಿ ಅವ್ರಿಗೆ ಪಾಕೆಟ್ ಹಿಡಿದು ಈ ಮನೆ ಸೆಟ್ಲ್ ಆಗ್ಬಿಡ್ತೀನಿ, ಕಾರ್ತಿಕೇಯ ಈ ಮನೆಗೆ ಅಳಿಯ ಆಗ್ಬಿಡ್ತಾನೆ. ನೋಡಿ ಮೇಡಮ್ರೆ, ನಾನು ಒಳ್ಳೆಯವಳಲ್ಲ, ಒಳ್ಳೇದು ಮಾಡಬೇಕು ಅಂತ ಬಂದು ಸಿಕ್ಕಾಕೊಂಡಿರೋರು ನೀವು. ನಾನು ತುಂಬ ಸ್ವಾರ್ಥಿಯಪ್ಪ. ನಾನು ಚೆನ್ನಾಗಿರ್ಬೇಕಷ್ಟೆ. ನಾನು ಚೆನ್ನಾಗಿರಬೇಕು ಅಂದರೆ ನೀವು 24 ಅವರ್ಸು ಹೀಗೆ ಇರಬೇಕು, ಹೀಗೆ ಇರ್ತೀರ. ನನ್ನ ಔಷಧಿ ಪವರ್ ಇರೋದು 24 ಅವರ್ಸೇ. ಅಲ್ಲಿ ತನಕ ಹೀಗೆ ಇರಿ. ಕಾರ್ತಿಕೇಯ. ಹೇಳಿ ಕಾಂತ ಮತ್ತೆ. ಹಲೋ ಕಾರ್ತಿಕೇಯ, ಇದೇನಿದೆಯಪ್ಪ ನೀನು? ಕಾಂತ ಮತ್ತೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ರೆ, ಏನಾಯ್ತು? ಅಯ್ಯೋ ದೇವ್ರೆ, ಬೆಳಗ್ಗೆಯಿಂದ ಶ್ರಾವಣಿ ಅಮ್ಮವರು ಮನೇಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲೋದ್ರು ಏನೋ ಅಂತ ಗೊತ್ತಾಗ್ತಿಲ್ಲ. ಕಾಣ್ತಾ ಇಲ್ಲ. ಅಲ್ಲೇ ಅದು ಇರ್ತಾರೆ ನೋಡಿ ಕಾಂತ ಮತ್ತೆ. ಮೋಸ್ಟ್ಲಿ ತೋಟದಲ್ಲಿ ವಾಕಿಂಗ್ ಮಾಡ್ತಿರ್ತಾರೆ ನೋಡಿ, ಬಂದ್ಬಿಡ್ತಾರೆ. ಇಲ್ಲಪ್ಪ, ಮನೆ ಸುತ್ತಮುತ್ತ ತೋಟ ಎಲ್ಲ ಕಡೆ ನೋಡಿದೆ, ಅವರು ಎಲ್ಲೂ ಇಲ್ಲ ಕಣೋ. ಹಾಗೇನಾದ್ರೂ ವಾಕಿಂಗ್ ಮಾಡ್ತಾ ಇದ್ರೆ ಫೋನ್ ಆದ್ರೂ ರಿಸೀವ್ ಮಾಡ್ಬೇಕಲ್ಲ. ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಭಯನಾ? ಇನ್ನೇನಪ್ಪ ಮತ್ತೆ, ನಿನಗೂ ಅಂಜಲಿಗೂ ಮದುವೆ ಅಂತ ಕೇಳಿದ್ಮೇಲೆ ನೀನು ಪ್ರೀತಿಸಿದ ಹುಡುಗಿ ಅದು ಜೀವಂತವಾಗಿರ್ತಾಳೆ ಅನ್ಕೊಂಡಿದ್ಯಾ? ಕಾಂತ ಮತ್ತೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಮಾತಿಂದ ನಿನಗೆ ಗಾಬರಿ ಆಗ್ಬೋದಪ್ಪ, ಆದ್ರೆ ಇದು ಸತ್ಯ. ಸತ್ಯ ಕಣೋ, ಸತ್ಯ. ನೀನೆಲ್ಲಿ ಅಂಜಲಿ ಅವ್ರನ್ನ ಮದುವೆ ಆಗ್ತೀಯೋ, ನೀನೆಲ್ಲಿ ಮೇಡಮ್ಮರಿಂದ ದೂರ ಆಗ್ಬಿಡ್ತೀಯೋ ಅಂತ ಹೆದ್ರಿ ಆತಂಕದಲ್ಲಿ ಅವರು ಎಲ್ಲೋ ಹೋಗಿರ್ಬೋದು ಕಣೋ. ಅದೇನಿತ್ತು ಕಮ್ಮಿ ಮಾಡ್ಕೊಂಡ್ರೋ ಏನೋ. ನೀ ಬೇಗ ಪಾಪ. ಕಾಂತ ಮತ್ತೆ ಸುಮ್ಮನೆ ಇರಿ, ನೀವ್ ಏನೇನೋ ಮಾತಾಡ್ಬಿಡಿ. ಮೊದಲೇ ತಲೆ ಕೆಟ್ಟೋಗಿದೆ ನನ್ಗೆ. ಮೇಡಮ್ ಹತ್ರ ಏನೂ ಮಾಡ್ಕೊಡಲ್ಲ, ಮನೇಲಿ ಎಲ್ಲಾದ್ರೂ ಇರ್ತಾರೆ. ಮನೇಲಿ ಎಲ್ಲ ಕಡೆ ನೋಡಿದ್ದೀನಪ್ಪ, ಎಲ್ಲೂ ಸಿಗ್ತಾ ಇಲ್ಲ. ಈ ಮನ್ಸು ಅನ್ನೋದು ಮಕ್ಕ ಇದ್ದಂಗೆ, ಯಾವಾಗ ಏನಾಡುತ್ತೆ ಅಂತ ಗೊತ್ತಾಗಲ್ಲ ಕಣೋ. ಬದುಕಿನ ಬಗ್ಗೆ ಅತಿಯಾಗಿ ಆಸೆ ಇಟ್ಕೊಂಡವರು ಇದಕ್ಕಿದ್ದಾಗೆ ಬದುಕನ್ನೇ ಕಳ್ಕೊಂಡ್ಬಿಡ್ತಾರೆ. ಭಯ ಆಗ್ತಿದೆ ಕಾರ್ತಿಕೇಯ, ಶ್ರಾವಣಿ ಮೇಡಮ್ ಬರೋ ನಿನ್ನನ್ನು ಬಿಟ್ಟು ದೂರ ಹೊರಟೋಗ್ಬಿಟ್ರ ಅಂತ.